ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ, ಇವತ್ತು ಹೇಜಲ್ ಚಾನಲ್ನಲ್ಲಿ ಪ್ರಾಣಿಗಳ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮರಿಗಳು ಎಷ್ಟು ಕ್ಯೂಟಾಗಿದ್ದಾವೆ. ಸಿಂಹದ ಮರಿಗಳು, ಹುಲಿ ಮರಿಗಳು. ನೋಡಿ, ಇದು ನೋಡಿದರೆ ಭಯಾನಕನೇ ಅನಿಸುತ್ತೆ. ಈ ಚಿರತೆ ನೋಡಿದರೆ. ನೋಡಿ, ಪಕ್ಷಿಗಳು ಎಲ್ಲ, ಜಿಂಕೆಗಳು. ಕಾಡು ಪ್ರಪಂಚನೇ ಬೇರೆ ಇರುತ್ತೆ. ಪ್ರಾಣಿಗಳೆಲ್ಲ ತಮ್ಮ ಲೋಕದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಇರುತ್ತೆ. ಇಲ್ಲಿಗೆ ಅದಕ್ಕೆ ನಾಡಿಗೆ ಬಂದರೆ ಅವಕ್ಕೆ ಒಳಗಾಲ ಇಲ್ಲ. ಕಾಡಲ್ಲಿ ಅವಕ್ಕೆ ಸೇಫಾಗಿರುತ್ತೆ. ನೋಡಿ, ಜಿಂಕೆ, ಸಾರಂಗ. ನಾವೆಲ್ಲ ಜೂಗೆ ಹೋದಾಗ ಜಿಂಕೆಗಳು ಏನಾದರೂ ಕೊಟ್ಟರೆ ತಿಂತವೆ. ಇವು ನೋಡಿ, ಸಿಂಹದ ಮರಿಗಳಿಗೆಲ್ಲ ಇವು ಕೂಡ ಎಷ್ಟು ಕ್ಯೂಟಾಗಿದ್ದಾವೆ ನೋಡಿ. ಕಾಡಿನಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದಾವೆ. ಇದು ನೋಡಿ, ಮಂಗ ಹೇಗೆ ಬರ್ತಾ ಇದೆ ನೋಡಿ. ಇದು ಮಂಗ ಮಾನವನ ಎರಡನೇ ರೂಪ ಅಂತಲೇ ಹೇಳ್ಬೋದು. ಇವು ನೋಡಿ, ಕಾಡೆಮ್ಮೆಗಳು ಅಥವಾ ಕಾಡು ಕೋಣಗಳು ಹೇಗೆ ನೀರಲ್ಲಿ ಎಲ್ಲ ಒಟ್ಟಿಗೆ ಇದೆ ನೋಡಿ. ಇವಕ್ಕೂ ಸಹಜ ಜೀವನ ನಡೆಸ್ತಾವಂತ ಇದಕ್ಕೆ ಒಂದು ಉದಾಹರಣೆ ಇದೆ ನೋಡಿ. ಇದೆ ನೋಡಿ, ಇದು ನೋಡಿ, ಪಾಂಡ ಹೇಗೆ ನೋಡ್ತಾ ಇದೆ. ಇದಕ್ಕೇನೋ ಡ್ರೆಸ್ ಹಾಕಿರ್ಬೋದು ನಾವು ಅಂತ ಅನ್ಕೋಬೋದು, ಆ ಥರ ಇದೆ. ಇದು ನೋಡಿ, ಮಂಗ ಏನೋ ತಿಂತಾ ಇದೆ. ಇದು ಗೋರಿಲ್ಲ ಥರ ಇದೆ ಮಂಗ. ಇದು ಅದರಲ್ಲಿ ಎಷ್ಟೊಂದು ವಿಧ ಇರುತ್ತೆ ಕೋತಿಗಳಲ್ಲಿ. ಇವು ಬೇರೆ ಟೈಪ್. ಇದು ಇವು ನೋಡಿ, ಜಂಪ್ ಮಾಡ್ತಾ ಇದೆ ಗಿಡದಿಂದ ಗಿಡಕ್ಕೆ. ನೋಡಿ, ಡ್ಯಾನ್ಸ್ ಥರ ಸ್ಟೈಲ್ ಇದ್ರದ್ದು. ನೋಡಿ ಹೇಗೆ ಜಂಪ್ ಮಾಡ್ತಾ ಇದೆ. ಮರಿನ ಮಗುನ ಉಚ್ಕೊಂಡು ಏನು ತಿಂತಾ ಇದೆ, ಬನಾನ ಬಾಳೆಹಣ್ಣು ತಿಂತಾ ಇದೆ. ಯಾರೋ ಟೂರಿಸ್ಟ್ ಕೊಟ್ಟಿರ್ತಾರೆ ನೋಡಿ. ಆನೆ ಗಜರಾಜ ಹೇಗೆ ಹೋಗ್ತಾ ಇದ್ದಾನೆ. ನಡಿಗೆನೇ ಗಂಭೀರ. ಇದು ಗಜಗಂಭೀರ ಅಂತಾರಲ್ಲ, ಆ ಥರ ನೋಡಿ. ಈ ಪಕ್ಷಿ ತನ್ನ ಮರಿಗಳನ್ನು ಮೇಲೆ ಹೊತ್ಕೊಂಡು ಎಲ್ಲಿಗೂ ಬೇರೆ ಕಡೆ ವಲಸೆ ಹೋಗ್ತಾ ಇದೆ. ಇದು ನೋಡಿ, ಜಿಂಕೆ ಮರಿ. ಜಿಂಕೆಗಳು ಮರಿಗಳು ನೋಡಿ ಎಷ್ಟು ಕ್ಯೂಟಾಗಿದೆ. ನೋಡಿ, ಇಲ್ಲಿ ನೀರು ಕುಡಿತಾ ಇದ್ದಾವೆ ಜಿಂಕೆಗಳು. ನೋಡಿ, ಇದು ಗೋರಿಲ್ಲ. ಇದು ಹೇಗೆ ಕೂತ್ಕೊಂಡಿದೆ. ಇದು ಕೂಡ ಮನುಷ್ಯನ ಎರಡನೇ ರೂಪನೂ ಇರ್ಬೋದು. ಇದು ಕೂಡ ಅದೇ ಥರ ಮನುಷ್ಯನ ಸ್ಟೈಲೇ ಇರುತ್ತೆ ಇದಕ್ಕೂ ಕೂಡ. ಇವು ನೋಡಿ, ಏನೋ ತಿಂತಾ ಇದ್ದಾವೆ. ನೋಡಿ, ಏನು ಹೂವು ಇಟ್ಕೊಂಡಿದೆ. ಹೂವು ತಿಂತಾ ಇದೆ ನೋಡಿ. ಇದು ಕೋತಿ ನೋಡಿ, ಬೆಕ್ಕನ್ನ ಎದೆಗೆ ಹೊಚ್ಕೊಂಡು ಕೂತ್ಕೊಂಡಿದೆ. ಬೆಕ್ಕು ಅಂದರೆ ಇಷ್ಟ ಏನೋ. ಸಣ್ಣ ಮರಿಗಳು ಕಂಡ್ರೆ ಸಾಕು, ಕೋತಿಗಳು ಎತ್ಕೊಂಡು ಕೂತ್ಕೊಂಡಿರ್ತವೆ. ನೋಡಿ, ಬಾತುಗಳು ಹೇಗೆ ನೀರಲ್ಲಿ ಇಸ್ಕೊಂಡು ಹೋಗ್ತಾ ಇದೆ. ಮರಿಗಳು ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ. ಎಲ್ಲ ಪ್ರಾಣಿಗಳನ್ನ ಜೀವನ ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾವಲ್ಲ ಅನಿಸುತ್ತೆ. ಪಾಪ ಅವ್ರ ಕಷ್ಟ ಅವಕ್ಕೆ ಗೊತ್ತಿರುತ್ತೆ. ನೋಡಿ, ಈ ಪ್ರಾಣಿಗೇನು ಹೇಳ್ತಾರೆ ನೋಡಿ. ಹುಲಿ ಬರ್ತಾ ಇದೆ ನೋಡಿ.
ಇದು ನಮ್ಮ ಬೆಕ್ಕು ಒಂದು ಇದರಲ್ಲಿ ವಿಡಿಯೋ ಹಾಕಿದ್ದೀನಿ ನೋಡಿ. ಬೆಕ್ಕು ಹೇಗೆ ನೋಡ್ತಾ ಇದೆ. ಇವೆಲ್ಲೋ ಎತ್ತರ ಪ್ರದೇಶದಲ್ಲಿ ಕೂತ್ಕೊಂಡಿದೆ. ಇವು ನೋಡಿ ಪಕ್ಷಿಗಳು ಎಷ್ಟು ಕಲರ್ ಪೇಂಟ್ ಹಾಕ್ತಾಗಿದೆ ನೋಡಿ. ಈ ಪಕ್ಷಿಗಳು ನೋಡಿ, ಈ ಡಿಸೈನ್ ಎಲ್ಲ ರಾಜಸ್ಥಾನಿ ಡ್ರೆಸ್ ಹಾಕಿರ್ತಾರಲ್ಲ ಆ ಥರ ಇದ್ದಾವೆ. ಇವೆಲ್ಲ ಈ ಕಡೆ ಸಿಗೋದು ಎಲ್ಲ ಬೇರೆ ಅಮೆಜಾನ್ ಕಾಲೋನಿಯಲ್ಲಿ ಈ ಪಕ್ಷಿಗಳು ನಾವು ನೋಡಿರಲ್ಲ ಎಷ್ಟೊಂದು ಪಕ್ಷಿಗಳನ್ನು. ಇದು ನೋಡಿ ತುಂಬ ಮುದ್ದಾಗಿದೆ ವೈಟ್ ಪಕ್ಷಿ ನೋಡಿ. ಇದು ಚಿಟ್ಟೆ ನೋಡಿ, ಈ ಹೂವಿನ ಮೇಲೆ ಕುತ್ಕೊಂಡಿದೆ. ಹೂ ಯಾವುದು ಚಿಟ್ಟೆ ಯಾವುದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ನೋಡಿ ಪಕ್ಷಿಗಳು, ಅದು ಕೆಳಗೆ ಬೀಳ್ತಾ ಇದೆ ಏನೋ, ಇದು ಹಿಡ್ಕೊಂಡಿದೆ ಆ ಪಕ್ಷಿನ. ಇದು ನೋಡಿ, ಇದು ನೋಡಿ ಟಗರೆಲ್ಲ ಮೇಯ್ತಾ ಇದ್ದಾವೆ. ಹಿಮಾಲಯದಲ್ಲಿ ಆ ಥರ ಇರುತ್ತಲ್ಲ ನೇಚರ್, ಅಲ್ಲಿ ಈ ಕಾಶ್ಮೀರ ಆ ಥರ ಪ್ಲೇಸ್. ಇವು ನೋಡಿ ನಮ್ಮ ಗುಬ್ಬಿಗಳು ಈಗ ಕಾಣ್ತಾನೇ ಇಲ್ಲ. ಈ ಮೊಬೈಲ್ ಬಂದಾಗಿಂದ ಇವು ಕಣ್ಮರೆಯಾಗಿದ್ವಿ. ಈಗ ಎಲ್ಲೆಲ್ಲೋ ಅಪರೂಪಕ್ಕೆ ಒಂದೊಂದು ಕಾಣ್ತಾ ಇದ್ದಾವೆ. ಇವು ನೋಡಿ ಕುದುರೆಗಳು. ಎಷ್ಟೊಂದು ಕಡೆ ಎಲ್ಲ ಮನುಷ್ಯರಿಗೆ ನಡೆಯೋಕ್ಕಾಗಲ್ಲ, ಕುದುರೆಯನ್ನೇ ಯೂಸ್ ಮಾಡ್ತಾರೆ. ಇದು ನೋಡಿ ಕಾಂಗ್ರೂ ಅಂತೆಲ್ಲ ಅದೇ ವಂಶದ್ದಿದು. ನಾವಿಲ್ಲಿ ನೋಡಿ ಹೇಗೆ ಹೋಗ್ತಾ ಇದೆ. ನೋಡಿ ರೆಕ್ಕೆಗಳನ್ನು ಹೇಗೆ ಗರಿಕೆದರಿ ಆಟ ಆಡ್ತಾ ಇದೆ ನಾವೆಲ್ಲೂ. ದೇವರು ಇದಕ್ಕೊಂದು ವಿಸ್ಮಯ ಅನ್ಬೋದು. ಇವೆಲ್ಲ ಕುದುರೆಗಳು ನೋಡಿ ಹೇಗೆ ಓಡ್ತಾ ಇದ್ದಾವೆ, ಯುದ್ಧದಲ್ಲಿ ಹೋಗ್ತಾ ಇರ್ತಾವಲ್ಲ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.